ಒಳನೋಟ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ವೀಕ್ಷಕರೇ, ಟಾಪ್ ಸ್ಟೋರೀಸ್ ಅನ್ನು ನೋಡ್ತಾ ಹೋಗೋಣ. ಮೊದಲೇ ಟಾಪ್ ಸ್ಟೋರಿ, ಕೆಲವು ಸಭೆಗಳನ್ನ ಕರೆಯೋದು ಮತ್ತೆ ಮುಂದೂಡೋದು, ಇದರ ಹಿಂದೆ ಇರುವಂತ ಇಂಟೆಲಿಜೆನ್ಸ್ ಯಾವುದು, ಏನ್ ನಡೀತಾ ಇದೆ ಸದ್ಯಕ್ಕೆ, ಈ ಎಲ್ಲ ವಿಚಾರಗಳ ಬಗ್ಗೆ ನೋಡ್ತಾ ಹೋಗೋಣ. ಇಂಟೆಲಿಜೆನ್ಸ್ ಇನ್ಸೈಡ್. ಇನ್ನು ಎರಡನೇ ಸ್ಟೋರಿ, ಸೋತರು ಕೂಡ ಗೆದ್ರು. ಹೇಗೆ ಒಂದು ಆಟ ಅಂದಮೇಲೆ ಗೆಲ್ಲೋದು ಸೋಲೋದು ಇದ್ದೇ ಇರುತ್ತೆ, ಆದರೆ ಸದ್ಯಕ್ಕೆ ಯಾವ ರೀತಿ ಯಾರು ಸೋತರು, ಯಾವ ರೀತಿ ಯಾರು ಗೆದ್ರು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಈಗ ಮೊದಲ ಸ್ಟೋರಿ ನೋಡಿ. ತಡದ ಮಳಿ ಜಡದ್ ಬರುತ್ತೆ ಅನ್ನೋಂಥ ಮಾತು ಏನಿದೆಯಲ್ಲ, ಈಗ ಒಂದು ಕಡೆ ಕಾವೇರಿ ನೀರು ಕುಡಿಯೋದಕ್ಕೆ ಸಿಗ್ತಾ ಇಲ್ಲ ಅನ್ನೋಂಥ ಪರಿಸ್ಥಿತಿ, ಇದ್ರ ಮಧ್ಯೆ ರಾಜಕೀಯ ಮೇಲಾಟಗಳು, ಇದರ ಮಧ್ಯೆ ಸಭೆಗಳನ್ನು ಮುಂದೂಡೋದು, ಆಮೇಲೆ ಮತ್ತೆ ಅದರ ಹಿಂದೆ ನಾನಾ ರೀತಿಯ ಚರ್ಚೆಗಳು. ತಮಿಳುನಾಡು ಮುಖ್ಯಮಂತ್ರಿ ಆಗಸ್ಟ್ 3ನೇ ತಾರೀಕು ನಮ್ಮ ರಾಜ್ಯಕ್ಕೆ ಬರಬೇಕಾಗಿತ್ತು, ಆದರೆ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಬರಬೇಡಿ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಸಭೆಗಳನ್ನು ಮುಂದೂಡೋದಾಗಲಿ ಹಿಂದೂಡೋದಾಗಲಿ, ಇದರ ಹಿಂದೆ ಇಂಟೆಲಿಜೆನ್ಸ್ ಆಗಲಿ, ಏನೆಲ್ಲ ರಾಜಕೀಯ ಮೇಲಾಟಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದು ವರದಿದೆ, ಆಮೇಲೆ ಮಾತಾಡೋಣ. ಇದೊಂಥರ ಇಬ್ರು ಗೆಲ್ಲೋ ಆಟ ಇದ್ದಂಗೆ, ಅವರಿಗೂ ಬೇಕು ಇವರಿಗೂ ಬೇಕು. ಅದಕ್ಕೆ ಇಬ್ರು ಈಗ ರೆಡಿ ಆಗಿದ್ದಾರೆ. ಇದು ಹೆಂಗ್ ಸಿಕ್ಕಿದೆ ಅಂದ್ರೆ, ಅದೇನೋ ಗಾದೆ ಇದೆಯಲ್ಲ, ಹಸದಿತ್ತು ಹಳಸಿತ್ತು ಅಂತ, ಹಂಗ್ ಸಿಕ್ಕಿದೆ ನೋಡಿ ಈ ಸಿಚುವೇಶನ್ ಅಂತ. ಯಾವ್ದೋ ಇಬ್ರು ಗೆಲ್ಲೋ ಆಟದ ಬಗ್ಗೆ ಮಾತಾಡಿದಾಗ ಕುತೂಹಲ ತಡೆಯೋಕೆ ಆಗದೆ ಹೇಳೇ ಬಿಟ್ವಿ. ಅರೇ ಗೋವಿಂದನ, ಅದ್ಯಾವುದು ಇಬ್ರು ಗೆಲ್ಲೋ ಆಟ ಅಂದ್ರಲ್ಲ, ಆ ಆಟ ಅಂದ್ಮೇಲೆ ಒಬ್ರು ಗೆಲ್ತಾರೆ ಇನ್ನೊಬ್ರು ಸೋಲ್ತಾರೆ. ಇದ್ಯಾವುದು ಇಬ್ರು ಗೆಲ್ಲೋ ಆಟ, ಅದೆಂಗೆ ಇಬ್ರು ಗೆಲ್ತಾರೆ, ಸ್ವಲ್ಪ ಬಿಡಿಸಿ ಹೇಳಿ ಗೋವಿಂದನ ಅಂತ ಕೇಳಿದಾಗ ಬಾಯ್ ಬಿಟ್ರು ನೋಡಿ ಗೆಲ್ಲೋ ಆಟದ ಒಳನೋಟ. ಚೆನ್ನೈನ ಪೋರ್ಟ್ ಸೆಂಟ್ ಜಾರ್ಜ್ ಮೂಲಗಳ ಪ್ರಕಾರ ಇದೇ ಆಗಸ್ಟ್ 3ನೇ ತಾರೀಕು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಸ್ವತಃ ಕರ್ನಾಟಕಕ್ಕೆ ಬರೋಕೆ ರೆಡಿಯಾಗಿದ್ದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದ್ರೆ ಸಿಡಬ್ಲ್ಯೂಎಂಎ ಈಗ ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಆದೇಶವನ್ನ ಮಾಡಿದ ಮೇಲೆ ಕರ್ನಾಟಕದಲ್ಲಿ ತಮಿಳುನಾಡಿಗೆ ನೀರು ಬಿಡುವುದನ್ನ ವಿರೋಧಿಸಿ ಆಕ್ರೋಶದ ಕಟ್ಟೆ ಒಡೆದು ಹೋಗಿದೆ. ಇನ್ನು ವಿಜಯ್ ಕರ್ನಾಟಕಕ್ಕೆ ಬಂದ್ರೆ ಮುತ್ತಿಗೆಯನ್ನ ಹಾಕ್ತೀವಿ ಅಂತ ಕನ್ನಡ ಚಳವಳಿ ವಾಟಾಳ ಪಕ್ಷದ ವಾಟಾಳ್ ನಾಗರಾಜ್ ನೇತೃತ್ವದ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಎಚ್ಚರಿಕೆ ಬೇರೆ ಕೊಟ್ಟಿದೆ. ಹಿಂಗಿರೋದ್ರಿಂದ ವಿಜಯ್ ಅವರಿಗೆ ಫೋನ್ ಮಾಡಿ ಈಗಲೇ ನೀವು ಕರ್ನಾಟಕಕ್ಕೆ ಬರೋದು ಬೇಡ, ಸ್ವಲ್ಪ ದಿನ ಬಿಟ್ಟು ಬನ್ನಿ ಅಂತ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರಂತೆ. ನೋಡಿ, ವಿಷಯ ಏನಪ್ಪಾ ಅಂದ್ರೆ, ವಿಧಾನಸೌಧದ 323A ಮೂಲಗಳ ಪ್ರಕಾರ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ಗೆ ಕರ್ನಾಟಕ ಮುಖ್ಯಮಂತ್ರಿ ಈಗಲೇ ನೀವು ಬರೋದು ಬೇಡ ಅಂದಿದ್ದಾದ್ರು ಯಾಕೆ ಅಂದ್ರೆ, ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಕಾರಣ ಅಂತೆ. ಮುಖ್ಯಮಂತ್ರಿಗಳಿಗೆ ಸಿಕ್ಕಿರುವಂತಹ ಗುಪ್ತಚರ ಮೂಲಗಳ ಪ್ರಕಾರ ಕರ್ನಾಟಕದಲ್ಲಿ ಹೀಗೆ ಆಕ್ರೋಶದ ಕಟ್ಟೆ ಒಡೆದಿರುವಾಗ ಸಿಎಂ ಬಂದ್ರೆ ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ. ಇನ್ನು ಕಾವೇರಿ ಭಾವನಾತ್ಮಕ ವಿಚಾರ ಆಗಿರೋದ್ರಿಂದ ಕೆಲ ಹೋರಾಟಗಾರರು ಯಾವ ಹಂತಕ್ಕೂ ಕೂಡ ಇಳಬಹುದು. ಇದರಿಂದ ಒಳ್ಳೆದಕ್ಕಿಂತ ಕೆಟ್ಟ ಸಂದೇಶ ಹೋಗುವ ಸಾಧ್ಯತೆ ಹೆಚ್ಚು ಎಂಬ ಒಂದು ರಿಪೋರ್ಟು ಈ ಸಿಎಂ ಕೈ ತಲುಪಿದೆ ನೋಡಿ. ಹೀಗಾಗಿ ಈ ಸದ್ಯಕ್ಕೆ ಆ ರಿಸ್ಕ್ ಅನ್ನ ತೆಗೆದುಕೊಳ್ಳುವುದು ಬೇಡ ಎಂಬ ನಿರ್ಧಾರಕ್ಕೆ ಬಂದ ಡಿ ಕೆ ಶಿವಕುಮಾರ್ ಅವರು ಈ ಕರ್ನಾಟಕ ಭೇಟಿ ಮುಂದೂಡಿ ಅಂತ ಸಿಎಂ ವಿಜಯ್ಗೆ ಮುಂದೂಡಿ ಅಂತ ಮನವಿ ಮಾಡಿದ್ದಾರೆ ಅನ್ನೋದು ಗುಪ್ತಚರ ಇಲಾಖೆಗಳ ಮೂಲ ಮಾಹಿತಿ ನೋಡಿ. ಹಾಗಾದ್ರೆ ಈ ಸ್ವಲ್ಪ ದಿನ ಬಿಟ್ಟಾದ್ರೂ ಕೂಡ ವಿಜಯ್ ಬರ್ತಾರಾ ಅಂತ ನೀವು ಕೇಳಿದ್ರೆ, ಪೋರ್ಟ್ ಸೆಂಟ್ ಜಾರ್ಜ್ ಮೂಲಗಳ ಪ್ರಕಾರ ಕರ್ನಾಟಕ ಸಿಎಂ ಕರ್ನಾಟಕಕ್ಕೆ ಬರೋದನ್ನ ಸ್ವಲ್ಪ ವಿಳಂಬ ಮಾಡಿ ಅಂತ ಹೇಳದೆ ಹೋಗಿದ್ರೆ ಆಗಸ್ಟ್ 3ನೇ ತಾರೀಕಿಗೆ ಬರೋಕೆ ರೆಡಿ ಆಗ್ತಿದ್ರಂತೆ. ಬರೀ ವಿಜಯ್ ಒಬ್ಬರೇ ಅಲ್ಲ, ಅವರ ಜೊತೆ ಸಚಿವರು ಹಾಗೂ ಅಧಿಕಾರಿಗಳ 6 ಜನರ ಟೀಮೇ ಬರೋಕು ರೆಡಿ ಆಗಿತ್ತಂತೆ. ಸೊ ಈಗ ಕರ್ನಾಟಕದ ಮುಖ್ಯಮಂತ್ರಿಗಳೇ ತಮಿಳುನಾಡು ಸಿಎಂಗೆ ಸ್ವಲ್ಪ ದಿನ ಬಿಟ್ಟು ಬನ್ನಿ ಸಾರ್ ಅಂತ ಹೇಳಿದಾರಂತೆ. ಹೀಗಾಗಿ ಕೆಲವು ದಿನಗಳ ನಂತರವಾದರೂ ತಮಿಳುನಾಡು ಮುಖ್ಯಮಂತ್ರಿ ಬರೋದಂತೂ ಗ್ಯಾರಂಟಿ ಎನ್ನುತ್ತಿವೆ ಚೆನ್ನೈನ ಮೂಲಗಳು. ಹಾಗಾದ್ರೆ ತಮಿಳುನಾಡು ಸಿಎಂ ಯಾವಾಗ ಬರಬಹುದು ಅಂದ್ರೆ, ಅವರ ಕರ್ನಾಟಕ ಭೇಟಿ ಸ್ವಲ್ಪ ಹೆಚ್ಚೇ ವಿಳಂಬವಾಗಬಹುದು ಎನ್ನುತ್ತಿವೆ ಚೆನ್ನೈನ ಪೋರ್ಟ್ ಸೆಂಟ್ ಜಾರ್ಜ್ ಮೂಲಗಳು. ಅದ್ಯಾಕೆ ಅಂದ್ರೆ, ಇದೇ ಆಗಸ್ಟ್ 5ನೇ ತಾರೀಕು ತಮಿಳುನಾಡಿನಲ್ಲಿ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಸರ್ಕಾರದ ಮೊದಲ ಬಜೆಟ್ ಮಂಡನೆ ಆಗ್ತಾ ಇದೆ. ಇನ್ನು ಅದರ ಮರುದಿನ ವಿಜಯ್ ಸಂಪುಟದ ಕೃಷಿ ಸಚಿವ ಆರ್ ವಿನೋದ್ ಪ್ರತ್ಯೇಕವಾಗಿ ಕೃಷಿ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರಂತೆ. ಅದಾದ ನಂತರ ತಮಿಳುನಾಡು ವಿಧಾನಮಂಡಲದಲ್ಲಿ ಬೇಡಿಕೆಗಳ ಮೇಲೆ ಚರ್ಚೆ ಕೂಡ ನಡೆಯಲಿದೆಯಂತೆ. ಹೀಗಾಗಿ ಕನಿಷ್ಠ 15 ದಿನಗಳ ಕಾಲ ತಮಿಳುನಾಡು ಮುಖ್ಯಮಂತ್ರಿ ಕರ್ನಾಟಕ ಭೇಟಿ ಮುಂದೂಡಿಕೆ ಆದಂತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದರ ಮಧ್ಯೆ ವಿಜಯ್ ಕರ್ನಾಟಕ ಭೇಟಿ ವಿರೋಧಿಸಿ ಅತ್ತ ತಮಿಳುನಾಡಲ್ಲಿ ಡಿಎಂಕೆ ಹಾಗೂ ತಮಿಳುನಾಡು ರೈತ ಸಂಘಟನೆಗಳು ಕರೆ ಕೊಟ್ಟಿರುವ ಪ್ರತಿಭಟನೆ ಹಾಗೂ ಇತ್ತ ಕರ್ನಾಟಕದಲ್ಲಿ ಕನ್ನಡ ಪರ ಹೋರಾಟ ಸಂಘಟನೆಗಳು ಕರೆ ಕೊಟ್ಟಿರುವಂತಹ ಬಂದ್ ಎಲ್ಲವೂ ಕೂಡ ಮುಗಿದಿರುತ್ತೆ. ಇನ್ನಾದ ನಂತರ ವಿಜಯ್ಗೆ ಮತ್ತೆ ಕರ್ನಾಟಕದಿಂದ ಆಹ್ವಾನ ಹೋಗಲಿದ್ದು ಅದನ್ನ ಸ್ವೀಕರಿಸಿ ವಿಜಯ್ ಬರುವ ಸಾಧ್ಯತೆ ಇದೆ ಎನ್ನುತ್ತಿವೆ ಮೂಲಗಳು.
ನೋಡಿ, ಸಿಚುವೇಶನ್ ಹಿಂಗಿದ್ರು ಕೂಡ ಸ್ವಲ್ಪ ತಡ ಆದ್ರೂ ಸರಿ, ತಮಿಳುನಾಡು ಸಿಎಂನ ಕರ್ನಾಟಕಕ್ಕೆ ಕರೆಸಬೇಕು ಅಂತ ಇವ್ರಿಗೆ ಯಾಕೆ ಕಾತ್ರ? ಅತ್ತ ಕರ್ನಾಟಕಕ್ಕೆ ಬರೋಕೆ ತಮಿಳುನಾಡು ಸಿಎಂಗೆ ಯಾಕೆ ಅಷ್ಟೊಂದು ಆತ್ರ ಅಂದ್ರೆ, ಇವರು ಕರೆಯೋದ್ರಿಂದ ಅವ್ರು ಬರೋದ್ರಿಂದ ಇಬ್ರಿಗೂ ಕೂಡ ಲಾಭ ಇದೆ ಅನ್ನೋದು. ನೋಡಿ, ಮೊದಲನೇದಾಗಿ ಇಬ್ರು ಕೂತ್ಕೊಂಡು ಮಾತನಾಡಿದ್ರೆ ನಾವು ನೀರನ್ನ ಉಳಿಸಿಕೊಳ್ಳಲು ಪ್ರಯತ್ನವನ್ನ ಮಾಡಿದೀವಿ ಅಂತ ಇವರು, ಹೆಚ್ಚು ನೀರು ತರೋಕೆ ನನ್ನ ಪ್ರಯತ್ನ ಮಾಡಿದೆ ಅಂತ ಅವರು. ಒಟ್ನಲ್ಲಿ ರಾಜಕೀಯವಾಗಿ ತಮ್ಮ ತಮ್ಮ ಅಖಾಡದಲ್ಲಿ ಹೇಳ್ಕೊಳ್ಳಲು ವಿರೋಧಿಗಳಿಗೆ ಟಕ್ಕರ್ ಅನ್ನ ಕೊಡೋಕೆ ಒಂದು ಅವಕಾಶ ಸೃಷ್ಟಿ ಮಾಡಿಕೊಂಡಂತಾಗಿತ್ತು. ಇನ್ನು ಕನಿಷ್ಠ ಪಕ್ಷ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅಂತ ತೋರಿಸಿಕೊಳ್ಳುವ ಒಂದು ಅವಕಾಶ. ಜೊತೆಗೆ ಈ ಭೇಟಿಯಿಂದ ಇಬ್ರೂ ಕೂಡ ಕಳೆದುಕೊಳ್ಳೋದು ಏನೂ ಇಲ್ಲ. ಇನ್ನು ಈ ಸೌಹಾರ್ದದ ಭೇಟಿಯಿಂದ ಇಬ್ರಿಗೂ ಕೂಡ ವಿನ್ ವಿನ್ ಸಿಚುವೇಶನ್ ಇರೋದ್ರಿಂದಲೇ ಇಬ್ರು ಮುಖ್ಯಮಂತ್ರಿಗಳ ಒಂದು ಸೌಹಾರ್ದದ ಭೇಟಿಯ ಮಳೆ ಸ್ವಲ್ಪ ತಡವಾದ್ರೂ ಜಡಿದು ಬರೋದು ಗ್ಯಾರಂಟಿ ಅನ್ನೋ ರಾಜಕೀಯ ಮಳೆಯ ನೋಟ ಸಿಎಂ ಕಚೇರಿಯ ಮೂಲಗಳ ಕಣ್ಣಿನಿಂದ ಒಳನೋಟಕ್ಕೆ ಕಂಡು ಬಂದಿದೆ ನೋಡಿ. ಎಲ್ಲ ಅನ್ಕೊಂಡಂತೆ ಆಗಿದ್ರೆ 3ನೇ ತಾರೀಕು ಮುಖ್ಯಮಂತ್ರಿ ವಿಜಯ್ ನಮ್ಮ ರಾಜ್ಯಕ್ಕೆ ಬರಬೇಕು, ಅವರನ್ನ ಭರ್ಜರಿಯಾಗಿ ಅದ್ದೂರಿಯಾಗಿ ಡಿ ಕೆ ಶಿವಕುಮಾರ್ ಅವರು ವೆಲ್ಕಮ್ ಮಾಡ್ಕೋಬೇಕು, ವಿಧಾನಸೌಧ ನೋಡಿ ಹೆಂಗಿದೆ ನಮ್ಮ ವಿಧಾನಸೌಧ ಅಂತ ಹೇಳಿ ತೋರಿಸ್ಬೇಕು, ಅದಕ್ಕೆ ಸುಣ್ಣ ಬಣ್ಣನೂ ಬೆಳೆಸಿದ್ರು. ಈಗ ಸದ್ಯಕ್ಕೆ ಪ್ರಶ್ನೆ ಏನಂತಂದ್ರೆ, ಸ್ವತಃ ಡಿ ಕೆ ಶಿವಕುಮಾರ್ ಅವರು ಯಾವ ಕಾರಣಕ್ಕೂ ಸದ್ಯಕ್ಕೆ ಬರೋದಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಕಾರಣ ಏನಂತಂದ್ರೆ, ಇಲ್ಲಿ ಪರಿಸ್ಥಿತಿ ಸರಿ ಇಲ್ಲ, ಪರಿಸ್ಥಿತಿ ತಿಳಿಗೊಂಡ ಮೇಲೆ ನೀವು ಬರೋರಂತೆ ಅಂತ ಇವತ್ತು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಹಾಗಿದ್ರೆ ಸದ್ಯಕ್ಕೆ ಮುಂದಿನ ಅವಕಾಶಗಳು ಏನು, ಮುಂದೆ ಏನಾಗಬಹುದು ಅನ್ನುವಂತಹ ನಾನಾ ರೀತಿಯ ಪ್ರಶ್ನೆಗಳಂತೂ ಇದೆ. ಈ ಮಧ್ಯೆ ಯಾರನ್ನ ಯಾರು ಹೇಗೆ ವಿಶ್ವಾಸಕ್ಕೆ ತಗೋತಾರೆ, ಇನ್ ಕೇಸ್ ವಿಜಯ್ ಕರ್ನಾಟಕಕ್ಕೆ ಬಂದಾಗ ಏನು ಮಾತುಕತೆ ಆಗ್ಬೋದು? ನೀರು ಉಳಿಸ್ಕೊಳ್ಳುವಂಥ ಮಾತುಕತೆ ಆಗುತ್ತಾ, ಅಥವಾ ನೀರು ಹರಿಸ್ಕೊಳ್ಳುವಂತಹ ಮಾತುಕತೆ ಆಗುತ್ತಾ? ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ವಿಜಯ್ ಅವ್ರಿಗೆ ಏನು ಹೇಳ್ತಾರೆ ಮೇಕೆದಾಟು ವಿಚಾರವಾಗಿ? ಹೀಗೆ ಹಲವು ಪ್ರಶ್ನೆಗಳಂತೂ ಇದ್ದದ್ದೇ. ಆದರೆ ಸದ್ಯಕ್ಕಿನ ಸಂದಿಗ್ಧ ಪರಿಸ್ಥಿತಿಯನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ನೋಡೋದಾದ್ರೆ ಮುಂದೆ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಈ ವಿಚಾರವಾಗಿ ಗುಸುಗುಸು ಗೋವಿಂದಣ್ಣ ಏನಾದರೂ ಮಾಹಿತಿಯನ್ನು ನೀಡಿದ್ದಾರಾ ಅವರ ಆಪ್ತ ಮಿತ್ರ ವೀರೇಂದ್ರ ಅವರಿಗೆ ಅನ್ನೋದನ್ನು ವೀರೇಂದ್ರ ಅವರಿಂದನೇ ತಿಳ್ಕೊಳ್ಳೋಣ. ವೀರೇಂದ್ರ, ಗುಸುಗುಸು ಗೋವಿಂದಣ್ಣ ಅವರು ಸಿಕ್ಕಾಪಟ್ಟೆ ಬ್ಯುಸಿ, ಪಾಪ ಅವ್ರಿಗೆ ಅದಕ್ಕೂ ಟೈಮ್ ಸಿಗಲ್ಲ, ಆದಾಗಿಯೂ ಸ್ವಲ್ಪ ಟೈಮ್ ತೆಗಿತಾರೆ ಒಂದಿಷ್ಟು ವಿಷಯಗಳನ್ನು ತಿಳಿಸೋಣ ಅಂತ ಹೇಳಿ. ಈಗ ವಿಜಯ್ ಬರಬೇಕಾಗಿತ್ತು ಬೆಂಗಳೂರಿಗೆ, ಆದರೆ ಸದ್ಯಕ್ಕೆ ಪರಿಸ್ಥಿತಿ ಸರಿ ಇಲ್ಲ, ಬರೋದಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ ಅನ್ನೋಂಥ ವಿಚಾರ ಗೊತ್ತಾಗಿದೆ. ಸ್ವತಃ ಡಿ ಕೆ ಶಿವಕುಮಾರ್ ಅವರು ಇದನ್ನ ಖುಲ್ಲ ಹೇಳಿದ್ದಾರೆ. ಮುಂದೇನು ಅನ್ನುವಂತಹ ಪ್ರಶ್ನೆ ಇದೆ, ಇದನ್ನ ಹೇಗೆ ನಿಭಾಯಿಸ್ತಾರೆ? ಸದ್ಯಕ್ಕೆ ಏನು ನಡೀತಾ ಇದೆ ವಿಧಾನಸೌಧ ಮೊಗಸಾಲೆಯಲ್ಲಿ? ಗೋವಿಂದಣ್ಣ ಏನಾದರೂ ಮಾಹಿತಿ ಕೊಟ್ಟಿದ್ದಾರಾ? ಪಾಟೀಲ್ರಿ, ಅಲ್ಲೇ ವಿಧಾನಸೌಧ ಮೊಗಸಾಲೆಯಲ್ಲೇ ಒಂದು ರೌಂಡ್ ಹಾಕಿ ಬಂದೇ ಈ ಮಾಹಿತಿ ಕೊಟ್ಟಿರೋದು. ನೀವು ಹೇಳಿದ ಕರೆಕ್ಟ್. ವಿಧಾನಸೌಧ ಮೊಗಸಾಲೆಯಲ್ಲಿ ಸಿಗುವಂಥ ಗುಸುಗುಸು ಇದೆಯಲ್ಲ, ಅದು ಈ ರೀತಿಯ ಒಳನೋಟದ ಗುಸುಗುಸುನೇ ಜಾಸ್ತಿ ಇರುತ್ತೆ ಪಾಟೀಲ್ರೆ. ಬರೀ ನಮ್ಮ ವಿಧಾನಸೌಧ ಮೊಗಸಾಲೆ ಅಷ್ಟೇ ಅಲ್ಲ, ಈ ತಮಿಳುನಾಡು ಚೆನ್ನೈಯಲ್ಲೊಂದು ಫೋರ್ಟ್ ಸೆಂಟ್ ಜಾರ್ಜ್ ಅಂತ ಒಂದು ಐತಿಹಾಸಿಕ ಕಟ್ಟಡ ಇದೆ. ನಮಗಿಲ್ಲಿ ವಿಧಾನಸೌಧದಲ್ಲಿ ಹೇಗೆ CM ಚೇಂಬರ್ ಇದೆಯಲ್ಲ, ತಮಿಳುನಾಡಿನ ಮುಖ್ಯಮಂತ್ರಿಗಳ ಕಚೇರಿ ಇರೋದು ಅಲ್ಲಿ ಫೋರ್ಟ್ ಸೆಂಟ್ ಜಾರ್ಜಲ್ಲಿ ಪಾಟೀಲ್ರೆ. ಅಲ್ಲೂ ಒಂದು ರೌಂಡ್ ಹೋಗ್ಬಂದ್ಬಿಟ್ಟಿದ್ದಾರೆ ಪಾಟೀಲ್ರೆ. ಬಂದಿರೋ ಮಾಹಿತಿ ಏನಪ್ಪ ಅಂದರೆ ನೋಡಿ, ಇನ್ಫ್ಯಾಕ್ಟ್ ಇವತ್ತು ಮುಖ್ಯಮಂತ್ರಿಗಳೇ ಒಂದು ಸುದ್ದಿಗೋಷ್ಠಿ ಮಾಡಿಬಿಟ್ಟು ಹೇಳ್ಬಿಟ್ರು, ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ಬೇಡ ನೀವು ಈಗಲೇ ಬರೋದು ಬೇಡ ಕರ್ನಾಟಕಕ್ಕೆ, ಸ್ವಲ್ಪ ವಿಳಂಬ ಮಾಡಿ ಅಂಥೇಳಿ ಜೋಸೆಫ್ ವಿಜಯ್ ಅವರಿಗೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ರಿಕ್ವೆಸ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರು. ಯಾಕೆ ಹೀಗೆ? ಅದಕ್ಕೂ ಮೊದಲು ಒಂದು ಸ್ಟೇಟ್ಮೆಂಟ್ ಬಂದಿತ್ತು, ನೀವು ನೋಡಿರ್ಬೋದು. ಯಾರು? ಕನ್ನಡ ಚಳವಳಿ ವಾಟಾಳ್ ಪಕ್ಷದ ವಾಟಾಳ್ ನಾಗರಾಜ್ ಅವರು ಒಂದು ಹೇಳಿಕೆ ಕೊಟ್ಟರು ಪಾಟೀಲ್ರೆ, ನೀವು ಗಮನಿಸಿರ್ತೀರಿ. ಏನಂದರು? ವಿಜಯ್ ಅವರೇನಾದರೂ ಕರ್ನಾಟಕಕ್ಕೆ ಬಂದರೆ ನಾವು ವಿಮಾನ ನಿಲ್ದಾಣಕ್ಕೆ ಹೋಗಿ ವಿಜಯ್ ಅವರಿಗೆ ಮುತ್ತಿಗೆ ಹಾಕ್ತೀವಿ ಅಂತೇಳಿ ಅವ್ರ ಬಹಿರಂಗ ಘೋಷಣೆ ಇದು. ಇದು ಅವ್ರು ಘೋಷಣೆ ಮಾಡೋಕ್ಕೂ ಮೊದಲೇ ಮುಖ್ಯಮಂತ್ರಿಗಳಿಗೆ ಈ ಇಂಟೆಲಿಜೆನ್ಸ್ ಅಂತ ಒಂದಿರುತ್ತಲ್ಲ ಪಾಟೀಲ್ರೆ, ನಮ್ಮ ಗೋವಿಂದಣ್ಣನ ಗುಪ್ತಚರ ಇದೆಯಲ್ಲ, ಅದೇ ಥರ ಅವರಿಗೂ ಒಂದು ಗುಪ್ತಚರ ಇಲಾಖೆ ಇದೆಯಲ್ಲ, ಅದ್ರ ಹೆಡ್ ಸ್ವತಃ ಮುಖ್ಯಮಂತ್ರಿಗಳೇ. ಆ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಿತ್ತು. ಏನಂತ? ಈಗ ಸನ್ನಿವೇಶ, ಸಮಯ, ಸಂದರ್ಭ ತಮಿಳುನಾಡಿನ ಮುಖ್ಯಮಂತ್ರಿಗಳು ಇಲ್ಲಿಗೆ ಬಂದು ಸಭೆ ನಡೆಸಲಿಕ್ಕೆ ಪೂರಕವಾಗಿಲ್ಲ, ಸ್ವಲ್ಪ ದಿನ ಕಾಯೋದು ಒಳ್ಳೆಯದು ಅನ್ನೋದೊಂದು ರಿಪೋರ್ಟ್ ಕೂಡ ಅವ್ರಿಗೆ ತಲುಪಿತ್ತು. ಇದ್ಯಾರು? ಅದೇ ವಿಧಾನಸೌಧ ಮೊಗಸಾಲೆ ನೀವು ಹೇಳಿದ್ರಲ್ಲ, ಅದೇ ಮೊಗಸಾಲೆಯ ಗುಸುಗುಸು ಮೂಲಕವೇ ನಮಗೆ ಗೋವಿಂದಣ್ಣ ತಲುಪಿಸಿದ್ದು ಪಾಟೀಲ್ರೆ. ಆ ಕಡೆ ನೋಡಿ, ತಮಿಳುನಾಡಿನ ಹೇಳಿದ್ನಲ್ಲ ಫೋರ್ಟ್ ಸೆಂಟ್ ಜಾರ್ಜ್, ಮುಖ್ಯಮಂತ್ರಿಗಳ ಕಚೇರಿ ಇರುವಂತಹ ಫೋರ್ಟ್ ಸೆಂಟ್ ಜಾರ್ಜ್, ಅಲ್ಲಿಯ ಮೂಲಗಳು ಕೂಡ ಒಂದು ಮಾಹಿತಿ ಕೊಟ್ಟಿತ್ತು. ಏನು ಗೊತ್ತಾ? ಅದೇ 3ನೇ ತಾರೀಕೆ ಪಾಟೀಲ್ರೆ, ಯಾವತ್ತು ಆಗಸ್ಟ್ 3ನೇ ತಾರೀಕು ವಿಜಯ್ ಕರ್ನಾಟಕಕ್ಕೆ ಬರಬೇಕು ಅಂದ್ಕೊಂಡಿದ್ರಲ್ಲ, ಆವತ್ತೇ ತಮಿಳುನಾಡಲ್ಲಿ DMK ನೇತೃತ್ವದಲ್ಲಿ ಅಲ್ಲಿನ ರೈತ ಸಂಘಟನೆಗಳು, ಅಲ್ಲಿ ಹೋರಾಟಗಾರರು, ತಮಿಳು ಹೋರಾಟಗಾರರೆಲ್ಲ ಒಂದು ಪ್ರತಿಭಟನೆಯನ್ನು ಘೋಷಣೆ ಮಾಡಿಬಿಟ್ಟಿದ್ರು. ವಿಜಯ್ ಅವರು ಯಾವತ್ತು ಕರ್ನಾಟಕಕ್ಕೆ ಹೋಗ್ತಾ ಇದ್ದಾರೋ ಅವತ್ತೇ ನಮ್ಮ ಪ್ರತಿಭಟನೆ ಅಂತಲಿ ಅಲ್ಲೂ ಘೋಷಣೆ ಆಗಿತ್ತು ಪಾಟೀಲ್ರೆ. ಮತ್ತು ನೋಡಿ, ಅವ್ರದ್ದು ಪ್ಲಾನ್ ಇದ್ದಿದ್ದು ಏನಂದರೆ 3ನೇ ತಾರೀಕು ಕರ್ನಾಟಕಕ್ಕೆ ಬಂದು 5ನೇ ತಾರೀಕು ತಮಿಳುನಾಡಿನ TVK ಸರ್ಕಾರದ ಮೊಟ್ಟ ಮೊದಲ ಆಯವ್ಯಯ ಮಂಡನೆ,
ಬಜೆಟ್ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ವಿಜಯ್ ಸರ್ಕಾರದ ಮೊಟ್ಟ ಮೊದಲ ಬಜೆಟ್. ಸೊ ಅಲ್ಲಿ ಅಧಿವೇಶನ ಕಂಟಿನ್ಯೂ ಆಗುತ್ತೆ. ಬಜೆಟ್ 5ನೇ ತಾರೀಕು ಪಾಟೀಲ್ರೆ, 6ನೇ ತಾರೀಕು ಮತ್ತೊಂದು ಸ್ಪೆಷಲ್ ಬಜೆಟ್, ಯಾವುದು ಕೃಷಿ ಬಜೆಟ್ನ ಕೂಡ ಮಂಡನೆ ಮಾಡ್ತಾ ಇದ್ದಾರೆ ತಮಿಳುನಾಡಲ್ಲಿ ವಿಜಯ್ ನೇತೃತ್ವದಲ್ಲಿ. ನಿಮಗೆ ನೆನಪಿರ್ಬೋದು, ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಅವರು ಇದೇ ರೀತಿ ಒಂದು ಕೃಷಿ ಬಜೆಟ್ನಲ್ಲಿ ಪ್ರತ್ಯೇಕವಾಗಿ ಮಂಡನೆ ಮಾಡಿದರು. ಆ ಪದ್ಧತಿಯನ್ನು ಅಲ್ಲಿ ತಮಿಳುನಾಡಲ್ಲಿ ವಿಜಯ್ ತರ್ತಾ ಇದ್ದಾರೆ. ಸೊ ಆ ಅಧಿವೇಶನದಲ್ಲಿ ಅವರು ಇದೆಲ್ಲ ಹೇಳಲಿಕ್ಕೆ ರೆಡಿಯಾಗಿದ್ದರು. ನಾ ಕರ್ನಾಟಕಕ್ಕೆ ಹೋಗಿದ್ದೀನಿ, ನೀರು ಕೇಳಿದ್ದೀನಿ, ಯಾವ ರಾಜಿ ಮಾಡ್ಕೊಂಡಿಲ್ಲ ಅನ್ನೋದೆಲ್ಲ ಹೇಳಬೇಕು ಅನ್ನೋದು ಅವ್ರ ಪ್ಲಾನ್ ಇತ್ತು. ಅದಕ್ಕೋಸ್ಕರನೇ ಅವರು ನೋಡಿ ಹೇಗೆ ಕರ್ನಾಟಕದ ಮುಖ್ಯಮಂತ್ರಿಗಳು ವಿಜಯ್ ಬಂದರೆ ನಾನು ಹೆಲಿಕಾಪ್ಟ್ರಲ್ಲಿ ಕಾವೇರಿ ಜಲಾನಯನ ಪ್ರದೇಶ ಎಲ್ಲ ಸುತ್ತಾಡಿಸ್ಬಿಟ್ಟು ನೋಡಿ ನಮ್ಮ ಪರಿಸ್ಥಿತಿ ಹಿಂಗಿದೆ, ಕುಡಿಯೋಕ್ಕೂ ನಮ್ಮ ಹತ್ರ ನೀರಿಲ್ಲ ಅಂತ ತೋರಿಸ್ತೀನಿ ಅಂತ ಹೇಳಿದ್ರಲ್ಲ ಡಿ ಕೆ ಶಿವಕುಮಾರ್ ಅವರು, ಅಲ್ಲೂ ವಿಜಯ್ ಅವರು ಹೇಳಿಕೆ ಕೊಟ್ಟಿದ್ರು ಏನಂತ, ನಾ ಕರ್ನಾಟಕಕ್ಕೆ ಹೋಗಿ ನೀರು ತಗೊಂಡು ಬರ್ತೀನಿ ಅಂತ. ಅಂದರೆ ಇಬ್ಬರಿಗೂ ಇಲ್ಲಿ ಒಂದು ವಿನ್ ವಿನ್ ಸಿಚುಯೇಷನ್ ಕಾಣಿಸಿತ್ತು ಇಬ್ಬರಿಗೂ ಕೂಡ. ಅದಕ್ಕೆ ಈಗ 3ನೇ ತಾರೀಕು ಬರಲ್ಲ ಮುಂದೂಡಿದ್ದೀವಿ ಅಂತ ಹೇಳಿದ್ರು. ಹಂಗಂದ್ಲಿ ಬರೋದೇ ಇಲ್ವಾ? 100% ಬಂದೇ ಬರ್ತಾರೆ ಅಂತ ಇವೆ ಮೂಲಗಳು. ಸ್ವಲ್ಪ ತಡ ಆಗ್ಬೋದು. ನೀವು ಹೇಳಿದ್ರಲ್ಲ ಫಸ್ಟ್ ಲೈನ್, ನೀವು ಹೇಳಿದ್ರೆ ನೋಡಿ ಆ್ಯಂಕರಲ್ಲಿ ಏನಂದರೆ, ನೀವು ಹಿಂದೆ ಕೂಡ ಹೇಳಿದ್ರಿ ಆ ಮಾತನ್ನು, ಮಳೆ ತಡೆದು ಬಂದರು ಜಡ್ದು ಬಂತು ಅಂತೇಳಿ ಈ ಉತ್ತರ ಕರ್ನಾಟಕದ ಒಂದು ಮಾತಿದೆ ಅಂತ ಹೇಳಿದ್ರಲ್ಲ ನಿಮ್ಮ ಭಾಗದ್ದು, ಆ ಮಾತನ್ನೇ ಇಲ್ಲಿಗೆ ಅನ್ವಯಿಸ್ತಾ ಇದ್ದಾರೆ. ಸ್ವಲ್ಪ ತಡ ಆಗೋದು ಬರ್ಬೋದು, ತಡ ಆಗ್ಬೋದು ಬರೋದು, ಆದರೆ ಬಂದೇ ಬರ್ತಾರೆ. ಬರೀ ಒಬ್ಬರೇ ಬರ್ತಾ ಇಲ್ಲ, ವಿಜಯ್ ಒಬ್ಬರೇ ಬರಲ್ಲ, ಬರ್ಬೇಕಾದ್ರೆ ಪಾಟೀಲ್ರೆ ಇನ್ನೂ ಇಂಟ್ರೆಸ್ಟಿಂಗ್ ಇದೆ ಕೇಳಿ. ಈಗ ಕೃಷಿ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ತಮಿಳುನಾಡಲ್ಲಿ ಅಂತ ಹೇಳಿದ್ನಲ್ಲ, ಆರ್ ವಿನೋದ್ ಕೃಷಿ ಸಚಿವ, ಅವರು ಬರ್ತಾರೆ, ಅವ್ರ ಜೊತೆ ಇನ್ನೂ 5 ಜನ ಬರ್ತಾರೆ. ಅಂದರೆ ಪ್ಲಾನ್ ಹೆಂಗಿದೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಪಾಟೀಲ್ರೆ. ಆ ಪ್ಲಾನ್ ಭಾಳ ಕ್ಲೀನಾಗಿ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಅವರು ರೆಡಿಯಾಗಿದ್ದಾರೆ, ಈ ಕಡೆ ಇವರೂ ರೆಡಿಯಾಗಿದ್ದಾರೆ. ಆದರೆ ಇಂಟೆಲಿಜೆನ್ಸ್ ರಿಪೋರ್ಟ್ ಈಗ ವಿಳಂಬ ಮಾಡಲಿಕ್ಕೆ ಕಾರಣ ಆಗಿದೆ ಅನ್ನೋದು ಅದೇ ವಿಧಾನಸೌಧದ ಮೊಗಸಾಲೆಯ ಮೂಲಗಳು, ನೀವು ಹೇಳಿದ್ರಲ್ಲ ಆ ಮೂಲಗಳಿಂದಲೇ ಬಂದಿರೋ ಮಾಹಿತಿ ಪಾಟೀಲ್ರೆ. ಸಿಚುವೇಶನ್ ಇದೆ ಅಂತ ಹೆಂಗೆ ಹೇಳ್ತೀರಿ ನೀವು? ಮುಖ್ಯಮಂತ್ರಿಗಳಿಬ್ಬರು ಭೇಟಿಯಾದ ನಂತರವೂ ಕೂಡ ತಮಿಳುನಾಡಿಗೆ ನೀರು ಹರಿಸಲೇಬೇಕು ಅನ್ನುವಂತಹ CWMAನ ಆದೇಶ ಇದೆ. ತಮಿಳುನಾಡಿನ ಮನವೊಲಿಸುವಲ್ಲಿ ಡಿ ಕೆ ಶಿವಕುಮಾರ್ ವಿಫಲ ಆದ್ರು ಅಂತಂದ್ರೆ ಡಿ ಕೆ ಶಿವಕುಮಾರ್ಗೆ ಇದು ವಿನ್ನಿಂಗ್ ಸಿಚುವೇಶನ್ ಹೆಂಗಾಗುತ್ತೆ? ನೋಡಪ್ಪ, ತಮಿಳುನಾಡು ಮುಖ್ಯಮಂತ್ರಿಗಳು ಬಂದ್ರು, ಭೇಟಿಯಾದ್ರು, ಹೋದ್ರು, ಆದಾಗ್ಯೂ ಕೂಡ ತಮಿಳುನಾಡಿಗೆ ನೀರು ಹರಿಸುವಂತಹ ಒತ್ತಡದಲ್ಲಿ ಈಗ ಕರ್ನಾಟಕ ಸರ್ಕಾರ ಇದೆ ಅಂತಂದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಯಾವ ಪುರುಷಾರ್ಥಕ್ಕೆ ಅವ್ರನ್ನ ಕರೆಸಿದ್ರು, ಏನು ಮಾತಾಡಿದ್ರು, ಅವ್ರ ಮಾತನ್ನ ತಮಿಳುನಾಡಿನವರು ಕೇಳಿಲ್ಲ ಅನ್ನೋದು ಬಹಳ ಸ್ಪಷ್ಟ ಆಯಿತು. ಇದು ಪ್ರತಿಷ್ಠೆಯ ಪ್ರಶ್ನೆ. ಆದರೆ ಅವರು ಸೋತರು ಅಂತಾನೆ ಲೆಕ್ಕ. ಅದರಲ್ಲಿ ವಿನ್ನಿಂಗ್ ಸಿಚುವೇಶನ್ ಎಲ್ಲಿಂದ ಬಂತು? ಒಳ್ಳೆ ಪಾಯಿಂಟ್ ಹೇಳಿದ್ರಿ ಪಾಟೀಲ್ರೆ. ಅದಕ್ಕೆ ವಿಳಂಬ ಮಾಡಿರೋದು. ಈಗ ಆದೇಶ ಆಗಿರೋ CWMA ಇವಾಗ, ಈಗ ಆಲ್ರೆಡಿ ಆದೇಶ ಆಗಿದೆ. ಅದು ಏನು, ಜುಲೈ 29ರಿಂದಲೇ ಅನ್ವಯ ಆಗುವಂತೆ ನೀರು ಬಿಡಬೇಕು ತಮಿಳುನಾಡಿಗೆ ಅಂತ ಆದೇಶ ಆಗಿದೆ. ಇವತ್ತಲ್ಲ ನಾಳೆ ಪಾಟೀಲ್ರೆ, ಒಂದು ತಮಿಳುನಾಡಾದರೂ ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ, ಏನಂತ ನೋಡಿ ನಮಗೆ ನೀರು ಬಿಟ್ಟಿಲ್ಲ ಅಂತೇಳಿ. ಇಲ್ಲ ಕರ್ನಾಟಕ ಆದರೂ ಹೋಗುತ್ತೆ, ಅಷ್ಟು ನೀರು ಬಿಡೋಕ್ಕೆ ಸಾಧ್ಯ ಇಲ್ಲ ಅಂತ. ಯಾರೇ ಹೋದರೂ ಕೂಡ ಸುಪ್ರೀಂ ಕೋರ್ಟಿಂದ ಒಂದು ಆರ್ಡ್ರ್ ಬರುತ್ತೆ. ಆ ಆರ್ಡ್ರ್ ಬಂದ ಮೇಲೆ, ಸುಪ್ರೀಂ ಕೋರ್ಟಿನ ಆದೇಶ ಬಂದ ಮೇಲೆ ಬಂದರೆ ಅವಾಗ ಪ್ರಶ್ನೆ ಇರೋದಿಲ್ವಲ್ಲ, ಸೋಲು ಗೆಲುವಿನ ಪ್ರಶ್ನೆನೇ ಬರೋದಿಲ್ವಲ್ಲ ಪಾಟೀಲ್ರೆ. ಅಲ್ಲಿ ಏನಾಗ್ಬಿಡುತ್ತೆ ಅಂದರೆ ಸುಪ್ರೀಂ ಕೋರ್ಟಿನ ಆರ್ಡ್ರ್ ಬಂದುಬಿಟ್ಟಿರುತ್ತೆ. ಒಂದೋ ನೀರು ಬಿಡಲೇಬೇಕು ಅಂತ ಆದರೂ ಬರುತ್ತೆ. ಹಿಂದೆ ಏನಾಗಿತ್ತು, ಒಂದು ಇತಿಹಾಸ ನಿಮ್ಗೆ ನೆನಪು ಮಾಡಿಬಿಡ್ತೀನಿ. 2023ರಲ್ಲಿ ಪಾಟೀಲ್ರೆ ಇದೇ ರೀತಿ ಸಿಚುಯೇಷನ್ ಬಂದಿತ್ತು. ಏನು, ಬರಗಾಲ, ಭೀಕರ ಬರಗಾಲ. ಆಗ ಇದೇ CWRC ಶಿಫಾರಸು ಮಾಡ್ತು, CWMA ಆದೇಶ ಮಾಡ್ತು ನೀರು ಬಿಡಬೇಕು ಅಂಥೇಳಿ. ಎಷ್ಟು, ಇದೇ ರೀತಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಹೇಳಿತ್ತು. ತಮಿಳ್ನಾಡು ಹೋಯ್ತು ಅವಾಗ ಎಲ್ಲಿಗೆ, ಸುಪ್ರೀಂ ಕೋರ್ಟಿಗೆ. ಇಲ್ಲ ಇಷ್ಟು ನೀರು ಬಿಟ್ಟರೆ ಸಾಕಾಗೋದಿಲ್ಲ, ನಮಗೆ ಸ್ವಲ್ಪ ಹೆಚ್ಚು ನೀರು ಬೇಕು. ಇವಾಗ ಕೇಳ್ತಾ ಇದ್ದಾರಲ್ಲ, ಇವಾಗ ನಿನ್ನೆ CWMA ಸಭೆಯಲ್ಲಿ ಏನಂತ ಕೇಳಿದ್ರು ಅವರು, ನಮಗೆ ಒಟ್ಟು 9.9 TMC ನೀರು ಬಿಡಿಸ್ಬೇಕು ಅಂತ ಕೇಳಿದ್ರು. ಬಟ್ CWMA ಏನು ಮಾಡ್ತು, CWRC ಮಾಡಿದಂಥ ಶಿಫಾರಸನ್ನೇ ಎತ್ತಿ ಹಿಡಿತು. ಹೌದಾ ಪಾಟೀಲ್ರೆ? ಹಿಂದೆ 2023ರಲ್ಲೂ ಇದೇ ರೀತಿ ಪ್ರಶ್ನೆ ಇಟ್ಕೊಂಡು ಹೋಗಿದ್ದು ಸುಪ್ರೀಂ ಕೋರ್ಟಿಗೆ, ಇದೇ ತಮಿಳ್ನಾಡು ಹೋಗಿತ್ತು. ಆವಾಗ ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು ಅಂದರೆ, ನೋಡಿ ನಾವೇ ಕಾನ್ಸ್ಟಿಟ್ಯೂಟ್ ಮಾಡಿರೋದು CWRC ಮತ್ತು CWMA ಎರಡೂ ಕೂಡ ಟೆಕ್ನಿಕಲ್ ಕಮಿಟೀಸ್, ಅಂದರೆ ತಾಂತ್ರಿಕ ಸಮಿತಿಗಳು. ನಾವೇ ಕಾನ್ಸ್ಟಿಟ್ಯೂಟ್ ಮಾಡಿರುವಂಥ ಸಮಿತಿಗಳು ಕೊಟ್ಟಿರುವಂಥ ವರದಿಯನ್ನು, ಅವ್ರು ಮಾಡಿರುವಂಥ ಆದೇಶವನ್ನು, ಅವ್ರು ಮಾಡಿರುವಂಥ ಶಿಫಾರಸನ್ನು ನಾವೇ ತೆಗೆದುಹಾಕ್ಲಿಕ್ಕೆ ಆಗೋದಿಲ್ಲ, ಅದನ್ನು ಪಾಲಿಸಿ ಅಂತ ಹೇಳಿದ್ರು. ಈಗಲೂ ಇವತ್ತಲ್ಲ ನಾಳೆ ಸುಪ್ರೀಂ ಕೋರ್ಟಿಗೆ ಹೋಗೋದು ಇದ್ದೇ ಇದೆ. ಈಗ ಕರ್ನಾಟಕ ಸರ್ಕಾರ ಕೂಡ ಏನಂತ ಹೇಳಿದೆ, 2ನೇ ತಾರೀಕು ಸರ್ವಪಕ್ಷ ಸಭೆ ಕರೆದಿದ್ದೀವಪ್ಪ, ಆ ಸಭೆ ಮುಗಿಲಿ, ಆಮೇಲೆ ನಾವು ಸುಪ್ರೀಂ ಕೋರ್ಟಿಗೆ ಹೋಗೋದ್ರ ಬಗ್ಗೆ ಸರ್ವಪಕ್ಷೀಯ ಸಭೆಯಲ್ಲೇ ತೀರ್ಮಾನ ತಗೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಆ ಕಡೆ ತಮಿಳುನಾಡಿನ ಮೂಲಗಳು ಇದನ್ನೇ ಹೇಳ್ತಾ ಇದೆ. ಫೋರ್ಟ್ ಸೆಂಟ್ ಜಾರ್ಜ್ನ ಮೂಲಗಳು ಅಲ್ಲೂ ಕೂಡ ಕಾದು ನೋಡ್ತಾ ಇದ್ದಾರೆ ನೀರು ಬಿಡ್ತಾರೋ ಇಲ್ವೋ ಅಂತ. ಅವರು ಇದೇ ಲೆಕ್ಕಾಚಾರದಲ್ಲಿದ್ದಾರೆ. ಅಂದರೆ ಈ ಸಿಚುಯೇಷನ್ನು ಮೊದಲು ಕ್ರಾಸ್ ಆಗಿಬಿಡಲಿ ಅಂತ ಕಾಯ್ತಿದ್ದಾರೆ. ಒನ್ಸ್ ಸುಪ್ರೀಂ ಕೋರ್ಟ್ ಆದೇಶ ಬಂದ ಮೇಲೆ ಅದ್ರ ಮೇಲೆ ಮತ್ತೆ ಯಾವ ದಾರಿ ಇಲ್ವಲ್ಲ ಪಾಟೀಲ್ರೆ. ಹಾಗಾಗಿ ನೋಡಿ, ಈ ವಿಳಂಬದಲ್ಲಿ ಎಷ್ಟೆಲ್ಲ ಲೆಕ್ಕಾಚಾರ ಇದೆ ನೋಡಿ. ಒಂದೇ ಕಲ್ಲಲ್ಲಿ ಹಲವು ಹಕ್ಕಿಗಳನ್ನ ಹೊಡೆಯುವಂಥ ಲೆಕ್ಕಾಚಾರ. ಒಂದು ಕಡೆ ಕನ್ನಡ ಪರ ಸಂಘಟನೆಗಳು ಏನು ಹೋರಾಟ ಮಾಡ್ತಾ ಇವೆ, ಅವು ಸ್ವಲ್ಪ ತಣ್ಣಗಾಗಬೇಕು. 13ನೇ ತಾರೀಕು ಕರೆ ಕೊಟ್ಟಿರುವಂಥ ಬಂದು ಕೂಡ ಆ ಅವಧಿಯೂ ಮುಗಿಬೇಕು. ಈ ಕಡೆ ಅಂತಿಮವಾದ ಆದೇಶ ಏನು ಬರುತ್ತೆ ಸುಪ್ರೀಂ ಕೋರ್ಟಿಂದ, ಅದು ಬಂದುಬಿಡಬೇಕು. ಅದೆಲ್ಲ ಆದಮೇಲೆ
ಪರಿಸ್ಥಿತಿ ತಿಳಿಯಾದ ನಂತರ ಇವರು ಸಭೆ ಮಾಡಿದ್ರೆ ಆಗ ಸಹಜವಾಗಿ ಬಂದದ್ದು ಹೋದದ್ದು ಚರ್ಚೆ ಆದದ್ದು ನೋಡಿ. ಈ ರೀತಿಯ ಸಭೆ ಆಗಿಯೇ ಇಲ್ಲ ಇತಿಹಾಸದಲ್ಲಿ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ 2012ರಲ್ಲಿ ಆದದ್ದು. ಅದಕ್ಕೂ ಮೊದಲು ಕರುಣಾನಿಧಿಯವರು ಬಂದು ಸಭೆ ಮಾಡಿದ್ದು ಕೆಲವು ಉದಾಹರಣೆಗಳು ಬಿಟ್ಟರೆ, ಪರಸ್ಪರ ಎರಡು ರಾಜ್ಯಗಳ ಮುಖ್ಯಮಂತ್ರಿಗಳು ಸ್ವಯಂ ಪ್ರೇರಿತವಾಗಿ ತಾವೇ ಪರಸ್ಪರ ಒಪ್ಪಿಕೊಂಡು ಈ ರೀತಿಯ ಒಂದು ಸಭೆ, ಅದು ಕೂಡ ಕಾನೂನಿನ ಚೌಕಟ್ಟಿನಲ್ಲ, ತಮ್ಮ ತಮ್ಮ ಅಂಡರ್ಸ್ಟ್ಯಾಂಡಿಂಗಲ್ಲಿ ಸಭೆ ಮಾಡ್ತಿರೋದಿದೆಯಲ್ಲ, ನಾವೇನೋ ಒಂದು ಪ್ರಯತ್ನ ಮಾಡಿದ್ವಪ್ಪ, ನಾವು ಕಳ್ಕೊಂಡಿರೋದಂತೂ ಏನೂ ಇಲ್ಲ. ಆ ದೃಷ್ಟಿಯಿಂದ ವಿನ್ ವಿನ್ ಸಿಚುಯೇಷನ್ ಕ್ರಿಯೇಟ್ ಮಾಡಿಕೊಳ್ಳುವ ಸಲುವಾಗಿಯೇ ಹೀಗೆ ವಿಳಂಬ ಮಾಡಿಕೊಂಡಿದ್ದಾರೆ ಅನ್ನೋದು ಮೂಲಗಳ ಮಾಹಿತಿ. ಪಾಟೀಲ್ ರೈ, ಓಕೆ, ಹಂಗಿದ್ರೆ ಏನಾಗುತ್ತೆ ನೋಡೋಣ. ಎರಡನೇ ಸ್ಟೋರಿಗೆ ಹೋಗೋಣ. ನೋಡೋರ್ ಕಣ್ಣಿಗೆ ಸೋತಂತೆ, ಆದರೆ ಒಳಗೊಳಗೆ ಗೆದ್ದಂಗೆ. ಇದಂಗೆ ಅಂದರೆ ನಮ್ಮ ಗೋವಿಂದಣ್ಣ ಕಣ್ಣಿಗೆ ರಾಜಕೀಯದ ಆಟ ಕಂಡಂಗೆ ನಮ್ಮ ಒಳನೋಟಕ್ಕೂ ಕಂಡಿದೆ. ಏನದು ನೋಡ್ಕೊಂಬ. ಸೋತು ಗೆಲ್ಲೋದು ಅಂತಾರಲ್ಲ, ಹಂಗಂದ್ರೆ ಇದೇ ನೋಡು. ಹೊರಗಡೆ ನೋಡೋರ್ ಕಣ್ಣಿಗೆ ಸೋತಂತೆ, ಆದ್ರೆ ಒಳೊಳಗೆ ಗೆದ್ದಂಗೆ. ಇದಪ್ಪ ಆಟದ ಮಜಾ ಅಂತ ಮತ್ತೆ ಆಟದ ನೋಟ ಹೇಳೋ ರೀತಿ ಎಂಟ್ರಿ ಕೊಟ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಇವತ್ ಏನ್ ನೀವು ಬರೀ ಆಟದ ನೋಟಾನೇ ಹೇಳ್ತಿದ್ದೀರಿ? ಅದ್ಯಾವುದಪ್ಪ ಅದು ಸೋತಂಗೆ ಕಂಡ್ರು ಗೆಲ್ಲೋ ಆಟ? ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಅದರ ಒಳನೋಟ ಅಂದಾಗ ಬಾಯ್ ಬಿಟ್ರು ನೋಡಿ, ಸೋತು ಗೆದ್ದ ಕರ್ನಾಟಕದ ಕಾವೇರಿ ಆಟ. ವಿಷಯ ಏನಪ್ಪಾ ಅಂದ್ರೆ, ಸದ್ಯ ಕರ್ನಾಟಕದಲ್ಲಿ ಹೋರಾಟದ ಕಿಚ್ಚು ಕಾಡ್ಗಿಚ್ಚಿನಂತೆ ಹಬ್ತಿದೆ. ಅದ್ಯಾಕೆ ಅಂದ್ರೆ, ಕರ್ನಾಟಕ ತಮಿಳುನಾಡಿಗೆ 3,500 ಕ್ಯೂಸೆಕ್ಸ್ ನೀರು ಬಿಡುಗಡೆ ಆಗಬೇಕು ಅಂತ CWMA ಅಂದ್ರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಆದೇಶ ಕೊಟ್ಟಿರೋದ್ರಿಂದ ಕಾವೇರಿ ಹೋರಾಟದಲ್ಲಿ ಕರ್ನಾಟಕ ಸೋತು ಹೋಗ್ಬಿಟ್ಟಿದೆ ಅನ್ನೋ ರೀತಿ ಮೇಲ್ನೋಟಕ್ಕೆ ಕಾಣಿಸ್ತಿದೆ. ಆದ್ರೆ ಇದರ ಅಸಲಿ ಒಳನೋಟ ಬೇರೆನೇ ಇದೆ. ಒಳನೋಟ ಅಂದ್ರೆ, ವಿಧಾನಸೌಧದ 3ನೇ ಮಹಡಿಯ 323A ಕೊಠಡಿಯ ಮೂಲಗಳ ಪ್ರಕಾರ CWRC ಹಾಗೂ CWMA ಮುಂದೆ ತಮಿಳುನಾಡು ವಾದ ಮಾಡಿದ್ದು, ಕರ್ನಾಟಕದಿಂದ ನಮಗೆ 15 ದಿನಗಳಲ್ಲಿ 9.9 TMC ನೀರು ಕೊಡಿಸಬೇಕು ಅಂತ. ಅದಕ್ಕೆ ಪೂರಕವಾಗಿ ಇತ್ತೀಚೆಗೆ ನಮ್ಮ ಜಲಾಶಯಗಳಿಗೆ ಒಳಹರಿವು ಹೆಚ್ಚಾಗಿರುವ ಅಂಕಿ ಅಂಶಗಳನ್ನ ತಮಿಳುನಾಡು ಕೊಟ್ಟಿತ್ತು. ಅಷ್ಟೇ ಅಲ್ಲ, ಈ ಹಿಂದೆ ಇಂತಹ ಬರಗಾಲದ ಸಂಕಷ್ಟದ ಸಮಯ ಬಂದಾಗ ಪಾಲಿಸಿದ ಸೂತ್ರದ ಪ್ರಕಾರವೇ ಕನಿಷ್ಠ 9 TMC ನೀರು ಕೊಡಲೇಬೇಕು ಅಂತ ತಮಿಳುನಾಡು ವಾದಿಸಿತ್ತು. ಅದಕ್ಕೆ ಸರಿಯಾಗಿ ಕಳೆದೊಂದು ವಾರದಲ್ಲಿ ಕರ್ನಾಟಕದ ಹಾರಂಗಿ ಜಲಾಶಯ ತುಂಬಿತ್ತು. ಇತ್ತ ಕಬಿನಿ ಕೂಡ 78% ತುಂಬಿದೆ. ಈ ಅಂಕಿ ಅಂಶಗಳನ್ನ ನೀಡಿತ್ತು. ಕನಿಷ್ಠ 9 TMC ನೀರು ಕರ್ನಾಟಕ ಕೊಡಲೇಬೇಕು ಅನ್ನೋದು ತಮಿಳುನಾಡು ವಾದವಾಗಿತ್ತು ಅನ್ನೋದು ಸಿಎಂ ಕಚೇರಿಯ ಮೂಲಗಳ ಮಾಹಿತಿ. ವಿಧಾನಸೌಧದ 3ನೇ ಮಹಡಿಯ ಮೂಲಗಳ ಪ್ರಕಾರ ತಮಿಳುನಾಡಿನ ಸೇರಿಗೆ ಸವ್ವಾ ಸೇರು ಎನ್ನುವಂತಹ ವಾದವನ್ನ ಕರ್ನಾಟಕದ ಅಧಿಕಾರಿಗಳು ಮಂಡಿಸಿದ್ರಂತೆ. ಕಾವೇರಿ ಜಲನಯನ ಪ್ರದೇಶದ ಜಲಾಶಯಗಳಿಗೆ ಈಗ ಬರ್ತಿರೋ ಒಳಹರಿವಿನ ಆಧಾರದ ಮೇಲೆ ನೀರಿನ ಹಂಚಿಕೆಯ ಸೂತ್ರ ಸರಿಯಲ್ಲ. ಕಳೆದ 2 ತಿಂಗಳ ಒಳಹರಿವಿನ ಡೀಟೇಲ್ಸು ಹಾಗೂ ಜಲಾಶಯಗಳಲ್ಲಿ ಜೂನ್ ತಿಂಗಳಿಗಿಂತ ಮೊದಲು ಎಷ್ಟು ನೀರಿತ್ತು ಅನ್ನೋದು ಹಾಗೂ ಮುಂದಿನ ಜೂನ್ವರೆಗೂ ಕುಡಿಯೋಕೆ ಎಷ್ಟು ನೀರು ಬೇಕು ಅನ್ನೋ ಡೀಟೇಲ್ಸ್ ಎಲ್ಲಾ ಕೊಟ್ಟು ಪ್ರತಿವಾದ ಮಾಡಿದ್ರಿಂದ ತಮಿಳುನಾಡು ಕೇಳಿದ 9.9 TMC ನೀರಿನ ವಾದಕ್ಕೆ ಹಿನ್ನಡೆ ಉಂಟು ಮಾಡಿತು ಅನ್ನೋದು ಮೂಲಗಳ ಮಾಹಿತಿ. ಇಷ್ಟಕ್ಕೆ ಮುಗಿತಾ ಕೇಳಿದ್ರೆ ಇಲ್ಲ. CWMA ಮೂಲಗಳ ಪ್ರಕಾರ 2 ರಾಜ್ಯಗಳ ವಾದ ಕೇಳಿಸಿಕೊಂಡ ಮೇಲೆ CWMA ಚೇರ್ಮನ್ ಹವಾಮಾನ ಇಲಾಖೆ ಅಧಿಕಾರಿಗಳನ್ನ ಕರೆಸಿ ಮಾತನಾಡಿದ್ದಾರೆ. ಈ ಹಿಂದಿನ ಸಭೆಗಳಲ್ಲಿ ಕರ್ನಾಟಕದಲ್ಲಿ ಈಗ ಬರಗಾಲ ಇದೆ, ಮಳೆ ಬರೋ ಸೂಚನೆ ಇಲ್ಲ ಅಂತಿದ್ದಂತ ಹವಾಮಾನ ಇಲಾಖೆ ಅಧಿಕಾರಿಗಳು ಈ ಬಾರಿ ಕರ್ನಾಟಕದಲ್ಲಿ ಸದ್ಯದಲ್ಲೇ ಒಳ್ಳೆ ಮಳೆ ಆಗೋ ಸೂಚನೆ ಇದೆ ಅಂತ ಬೇರೆ ಹೇಳ್ಬಿಟ್ರು. ಇದೇ ಕಾರಣಕ್ಕೆ 15 ದಿನ ನಿತ್ಯ 3,500 ಕ್ಯೂಸೆಕ್ಸ್ ನೀರು ಬಿಡಬೇಕು ಅನ್ನೋ CWRC ಶಿಫಾರಸನ್ನ CWMA ಎತ್ತಿ ಹಿಡಿತು. ಹೀಗೆ CWMA ಆದೇಶ ಆದ ಕೂಡಲೇ ಕರ್ನಾಟಕ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ಅಂತ ಎಲ್ಲ ಭಾವಿಸಿದ್ರು. ಆದ್ರೆ ಹಾಗೆ ಸುಪ್ರೀಂ ಕೋರ್ಟ್ಗೆ ಹೋಗದಿದ್ದು ಕೂಡ ಕರ್ನಾಟಕದ ಜಾಣ ನಡೆ ಅಂತಿವೆ ಮೂಲಗಳು. ಅದ್ಯಾಕೆ
ಯಾಕಂದ್ರೆ ಕರ್ನಾಟಕ ಈಗ ಆದೇಶದ ನಂತರವೂ ತಮಿಳುನಾಡಿಗೆ ನೀರು ಬಿಟ್ಟಿಲ್ಲ. ಹಾಗಂತ ಇದು ನ್ಯಾಯಾಂಗ ನಿಂದನೆ ಏನೂ ಅಲ್ಲ. ಒಂದು ವೇಳೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಅದೇನಾದ್ರೂ ನೀರು ಬಿಡಲೇಬೇಕು ಅಂತ ಹೇಳಿದ್ರೆ ಆಗ ಕರ್ನಾಟಕಕ್ಕೆ ನೀರು ಬಿಡದೆ ಬೇರೆ ದಾರಿಯೇ ಇರ್ತಿರ್ಲಿಲ್ಲ. ಹೀಗೆ ಎಲ್ಲಾ ಶಿಫಾರಸು ಆದೇಶದ ನಂತರವೂ ಕರ್ನಾಟಕ ಒಂದು ಹನಿ ನೀರನ್ನು ಕಳೆದುಕೊಳ್ಳದೆ ಸೋತು ಗೆದ್ದಿದೆ ಅನ್ನೋ ಸೋತು ಗೆದ್ದ ಆಟ ವಿಧಾನಸೌಧ 3ನೇ ಮಹಡಿಯ ಮೂಲಗಳಿಂದ ಒಳನೋಟಕ್ಕೆ ಕಂಡಿದೆ. ಸದ್ಯಕ್ಕಂತೂ ಈ ರೀತಿಯ ಪರಿಸ್ಥಿತಿ ಇದೆ. ಹಾಗಿದ್ರೆ ಸರ್ಕಾರ ಹೇಗೆ ನಿಭಾಯಿಸುತ್ತೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಒಂದು ಕಡೆ ತಮಿಳುನಾಡು ಅಂಕಿ ಅಂಶಗಳ ಸಮೇತ ನೀರು ಬಿಡಬೇಕು ಅನ್ನುವಂತಹ ಮಾತನ್ನು ಹೇಳ್ತು. 9 TMC ನೀರನ್ನು ಬಿಡೋದು ಹೆಂಗೆ? ಒಂದು ಕಡೆ ಅವರೆಲ್ಲ ಇನ್ಫ್ಲೋ ಇಷ್ಟಿಷ್ಟಿದೆ ಅಂತ ಹೇಳಿ ಸಂಪೂರ್ಣ ಅಂಕಿ ಸಂಖ್ಯೆಗಳನ್ನೇ ಇಟ್ಟು ಎಲ್ಲ ವಿಚಾರಗಳನ್ನು ತಿಳಿಸಿದ ನಂತರವೇ CWMA ಆ ಶಿಫಾರಸನ್ನು ಎತ್ತಿ ಹಿಡಿದಿದೆ ಅನ್ನುವಂಥದ್ದು ತಮಿಳುನಾಡಿನ ವಾದ ಆಗಿದೆ. ಇದರ ಜೊತೆಗೆ ಎಲ್ಲ ಡ್ಯಾಮ್ಗಳು ಬಹುತೇಕ ತುಂಬಿದೆ, 78% ಅಷ್ಟು ತುಂಬಿರುವಂಥ ಡ್ಯಾಮ್ಗಳ ಮಧ್ಯೆ ನಮಗೆ 9 TMC ನೀರು ಬಿಡೋಕ್ಕಾಗಲ್ವಾ ಅಂತ ತಮಿಳುನಾಡು ಅಧಿಕಾರಿಗಳು ವಾದ ಇಟ್ಟರಂತೆ. ಸೊ ಮುಂದೇನು ಅನ್ನುವಂಥ ಪ್ರಶ್ನೆ ಇದೆ. ಹಾಗಿದ್ರೆ ಗುಸುಗುಸು ಗೋವಿಂದಣ್ಣ ಅವರು ಏನೆಲ್ಲ ಮೂಲಗಳನ್ನು ತೊಗೊಂಬಂದಿದ್ದಾರೆ ಈ ಬಗ್ಗೆ ನೋಡೋಣ. ವೀರೇಂದ್ರ, ಈಗ ಕಾವೇರಿ ನೀರನ್ನು ಬಿಡಬೇಕು ಅಂತಂದರೆ ಏನು ಕಾರಣ ಅನ್ನೋದ್ರ ಬಗ್ಗೆ ತಮಿಳುನಾಡಿನವರು ಅಂಕಿ ಅಂಶಗಳ ಸಮೇತ CWRC ಮುಂದೆ ವಾದವನ್ನು ಇಟ್ಟರು. ಅವೆಲ್ಲವನ್ನು ಕೂಡ ತಿಳ್ಕೊಂಡಂತಹ CWRC ಅವರು ಇಲ್ಲ, ನೀವು 3,500 ಕ್ಯೂಸೆಕ್ ನೀರನ್ನು 15 ದಿನಗಳ ಕಾಲ ಬಿಡಬೇಕು ಅಂತ ಹೇಳಿದರು. ಈಗ ಸದ್ಯಕ್ಕೆ ರಾಜ್ಯದ ಮುಂದೆ ಇರುವಂಥ ಆಯ್ಕೆಗಳು ಏನು ಅನ್ನೋದು ಒಂದು ಕಡೆ ಆದರೆ, ಆ ತಮಿಳುನಾಡಿನವರಿಗೆ ದಾಖಲೆಗಳು ಸಿಗುತ್ತೆ. ಆ ದಾಖಲೆಗಳ ಸಮೇತವಾಗಿ ಅವರು ವಾದ ಇಡ್ತಾರೆ. ರಾಜ್ಯದ ಅಧಿಕಾರಿಗಳು ಕೂಡ ಅದಕ್ಕೆ ಕೌಂಟರ್ ಕೊಡಬೇಕು ಅಂತಂದರೆ ವಾಸ್ತವವನ್ನು ತಿಳಿಸುವಲ್ಲಿ ವಿಫಲ ಆಗ್ತಾ ಇದ್ದಾರಾ ಮತ್ತೆ ಮತ್ತೆ ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಇಡೀ ರಾಜ್ಯದ ಜನರನ್ನು ಕಾಡ್ತಾ ಇದೆ. ಮುಂದೆ ಏನು ಅನ್ನುವಂಥ ಪ್ರಶ್ನೆ ಇದೆ, ಏನಾಗ್ಬೋದು? ಸರಿ ಇದೆ ಪಾಟೀಲ್ರೆ, ಆ ಪ್ರಶ್ನೆಯೂ ಸರಿ ಇದೆ. ನೋಡಿ, ಇಷ್ಟೆಲ್ಲ ಆಯ್ತು. ಈಗ CWRC ಶಿಫಾರಸ್ ಆಯಿತು, ಹೌದಾ? ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರನ್ನು 15 ದಿನ ಬಿಡಬೇಕು, 4.5 TMC ಒಟ್ಟು ಅಂತ ಹೇಳ್ತು CWRC ಶಿಫಾರಸು. ಅದಾದಮೇಲೆ CWMA ಅದನ್ನೇ ಎತ್ತಿ ಹಿಡಿದು ಆದೇಶನೂ ಮಾಡ್ತು. ಇವತ್ತಿನ ಈ ಕ್ಷಣ ನಾವು ನೀವು ಪಾಠ ಎಲ್ಲರ ಮಾತಾಡ್ತಿದ್ದೀವಲ್ಲ, ಈಗ ಈ ಕ್ಷಣದವರೆಗೂ ಆ ಶಿಫಾರಸು ಆದೇಶದ ನಂತರ ಒಂದೇ ಒಂದು ಹನಿ ನೀರು ತಮಿಳುನಾಡಿಗೆ ಹೋಗಿದೆಯಾ? ಒಂದು ಹನಿ ನೀರಾದರೂ ಅದಾದಮೇಲೆ ಬಿಟ್ಟಿದ್ದಾರಾ ನಮ್ಮ ಡ್ಯಾಮಿಂದ? ಇಲ್ಲ, ಒಂದು ಹನಿ ನೀರು ಬಿಟ್ಟಿಲ್ಲ. ಶಿಫಾರಸಿನ ನಂತರವೂ ಆದೇಶದ ನಂತರವೂ ಒಂದು ಹನಿ ನೀರು ತಮಿಳುನಾಡಿಗಂತೂ ಬಿಟ್ಟಿಲ್ಲ, ಹೌದಾ? ನಂಬರ್ 1 ಪಾಟೀಲ್ರೆ. ನಂಬರ್ 2, CWMA ಸಭೆ ಮುಂದೆ ಈವನ್ ನೀವು ತಮಿಳುನಾಡು ಅವ್ರ ಪರವಾಗಿ ವಾದ ಮಾಡ್ತಾರೆ, ಕರ್ನಾಟಕದ ಅಧಿಕಾರಿಗಳು ಕರ್ನಾಟಕದ ಪರವಾಗಿ ವಾದ ಮಾಡ್ತಾರೆ. ಈ ವಾದಗಳ ನಡುವೆ ಈ ಎಲ್ಲ ಸಭೆಗಳಲ್ಲೂ ಕಳೆದ 5 ಸಭೆಯಲ್ಲೂ CWMA ಚೇರ್ಮನ್ ಯಾರನ್ನು ಕರೆಸ್ತಾ ಇದ್ರು ಕೊನೆಗೆ ಪಾಟೀಲ್ರೆ? IMD ಅಧಿಕಾರಿಗಳನ್ನ ಕರೆಸ್ತಾ ಇದ್ರು. ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಅಂದರೆ ಭಾರತದ ಹವಾಮಾನ ಇಲಾಖೆ ಅಧಿಕಾರಿಗಳನ್ನ ಕರೆಸಿ ಅವರಿಂದ ಕೇಳ್ತಾ ಇದ್ರು ಏನಿದೆ ಸಿಚುಯೇಷನ್ ಅಂತ. ನಿನ್ನೆ ಸಭೆಯಲ್ಲಿ ಏನಾಯ್ತು ಗೊತ್ತಾ ಪಾಟೀಲ್ರೆ? IMD ಅಧಿಕಾರಿಗಳು ಬಂದು ಏನಾದರೂ ಗೊತ್ತಾ? ಹೌದು, ಕೆಲವು ದಿನಗಳಿಂದ ಕರ್ನಾಟಕದಲ್ಲಿ ಮಳೆ ಆಗ್ತಾ ಇದೆ, ಒಳಹರಿವು ಕೂಡ ಕಳೆದ 2 ತಿಂಗಳಲ್ಲಿ ಹೋಲಿಕೆ ಮಾಡಿದ್ರೆ ಸ್ವಲ್ಪ ಹೆಚ್ಚಾಗಿದೆ, ಮತ್ತು ಯಾವ್ಯಾವ ಡ್ಯಾಮಲ್ಲಿ ಎಷ್ಟೆಷ್ಟು ನೀರಿದೆ ಆ ಲೆಕ್ಕ ಕೊಟ್ಟು ಮುಂದೆ ಮಳೆ ಆಗುವಂಥ ಸಾಧ್ಯತೆಯೂ ಇದೆ ಕರ್ನಾಟಕದಲ್ಲಿ ಅಂತ ಹೇಳ್ಬಿಟ್ರು. ಅಷ್ಟು ಹೇಳಿದ ಮೇಲೂ ನೋಡಿ, ತಮಿಳುನಾಡಿನ ವಾದ ಇತ್ತು ನಮಗೆ ಒಟ್ಟು 9.9 TMC ನೀರು ಕೊಡಿಸ್ಬೇಕು ಅಂತ. ಅವರು ಮತ್ತೂ ಒಂದು ಇಟ್ಟಿರೋ ದಾಖಲೆ ಏನು ಗೊತ್ತಾ? ಹಿಂದೆ ಎಲ್ಲ ಈ ರೀತಿಯ ಸಂಕಷ್ಟದ ವರ್ಷಗಳಲ್ಲಿ, ಈಗ 2023ರಲ್ಲಿ, 2015-16ರಲ್ಲಿ, 2002-3ರಲ್ಲಿ, 1996-97ರಲ್ಲೆಲ್ಲ ಈ ರೀತಿಯ ಸಂಕಷ್ಟದ ಸಂದರ್ಭಗಳಲ್ಲಿ ಎಷ್ಟೆಷ್ಟು ನೀರು ಕೊಟ್ಟಿದ್ದಾರೆ, ಸಂಕಷ್ಟದ ಸಂದರ್ಭದಲ್ಲೂ ಎಷ್ಟು ನೀರು ಕೊಟ್ಟಿದ್ದಾರೆ ಅನ್ನೋ ಲೆಕ್ಕ ಎಲ್ಲ ಇಟ್ಟರು. ಆ ಲೆಕ್ಕದ ಪ್ರಕಾರ ತೆಗೆದು ನೋಡಿದ್ರು 9 TMC ನೀರು ಬಿಡಬೇಕು ಅಂತ ಇತ್ತು. ಬಟ್ ಅದಾಗಲಿಲ್ಲ. ಕಡೆಗೂ 3,500 ಕ್ಯೂಸೆಕ್ಸ್ ಪ್ರತಿನಿತ್ಯ ಮತ್ತು ಒಟ್ಟಾರೆ 4.5 TMC ಅನ್ನುವ ಶಿಫಾರಸನ್ನೇ ಎತ್ತಿಡಿತು ಬಿಟ್ಟರೆ ತಮಿಳುನಾಡಿನ ವಾದದಂತೆ ಹೆಚ್ಚಿಗೆ ಮಾಡಲಿಲ್ಲ. IMD ಅಧಿಕಾರಿಗಳು ಮುಂದೆ ಮಳೆ ಬರುತ್ತೆ ಅಂತ ಹೇಳಿದ್ರು ಕೂಡ CWRC ಶಿಫಾರಸನ್ನು ಮೀರಿ ಹೆಚ್ಚಿಗೆ ಮಾಡಲಿಲ್ಲ ಅನ್ನೋದು. ಅಂದರೆ ಎಷ್ಟೆಲ್ಲ ವಿರುದ್ಧ, ಕರ್ನಾಟಕದ ವಿರುದ್ಧ ಎಲ್ಲ ದಾಖಲೆಗಳನ್ನ ಮುಂದಿಟ್ಟ ನಂತರವೂ ಕೂಡ ಕರ್ನಾಟಕ ಇವತ್ತಿನವರೆಗೂ ಒಂದು ಹನಿ ನೀರು ಬಿಟ್ಟಿಲ್ಲ ಈ ಎಲ್ಲ ಆದೇಶದ ನಂತರವೂ. ಮತ್ತು CWMA ಕೂಡ ತಮಿಳುನಾಡಿನ ವಾದಕ್ಕೆ ಅಷ್ಟರ ಮಟ್ಟಿಗೆ ಮಣೆ ಹಾಕಲಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣುವ ಹಾಗೆ. ನೋಡಿ, ಈಗ ಹೊರಗಡೆ ಅಯ್ಯೋ ಆದೇಶ ನಮ್ಮ ವಿರುದ್ಧ ಬಂತು ಅಂತ ಎಲ್ಲ ಇದೆ, ಬಟ್ ಒಂದು ಹನಿ ನೀರು ಈ ಕ್ಷಣದವರೆಗೂ ಹೋಗಿಲ್ಲ ಅನ್ನೋದು ವಾಸ್ತವ. ಅದೇ ಅಲ್ವಾ ಪಾಟೀಲ್ರೆ? ಹೊರನೋಟಕ್ಕೆ ಸೋತಂತೆ, ಹೊರನೋಟಕ್ಕೆ ನಾವು ಸೋತಿದ್ದೀವಿ ಅಂತ ಕಾಣಿಸುತ್ತೆ, ಆದರೆ ನಿಜಕ್ಕೂ ಒಳನೋಟದಲ್ಲಿ ಗೆದ್ದಿದ್ದೇವೆ ಪಾಟೀಲ್ರೆ. ಬಟ್ ಅದು ಹಿನ್ನಡೆ ಆಗುತ್ತೆ ಅನ್ನೋದು ಒಂದು ಗಮನಿಸಬೇಕಾದಂಥ ವಿಚಾರ. ಯಾಕಂದರೆ ನಾಳೆ ಇವರು ಕೋರ್ಟ್ಗೆ ಹೋದರೆ ಕೋರ್ಟ್ನವ್ರು ಫಸ್ಟ್ ಪ್ರಶ್ನೆ ಮಾಡೋದೇ ಅದನ್ನು, ನೀವು CWMA ಆದೇಶನ ಯಾಕೆ ಪಾಲಿಸಿಲ್ಲ ಅಂತ.
ಅದಕ್ಕೆ ಪಾಟೀಲ್ ಟೈಮ್ ತೊಗೊಂಡಿರೋದು. ಅವರು ಈಗ ಈ ವಿಳಂಬ ತಂತ್ರದ ಹಿಂದೆಯೂ ಕೂಡ ಆ ಲೆಕ್ಕಾಚಾರ ಇದೆ. ಯಾವಾಗ ಸುಪ್ರೀಂ ಕೋರ್ಟಿಗೆ ಹೋಗಬೇಕಾಗುತ್ತೋ, ಈ ಹಿಂದೆ ಎಲ್ಲ ದಾಖಲೆಗಳು ನೋಡಿ, ಬಂಗಾರಪ್ಪನವ್ರ ಕಾಲದಿಂದ ಸುಪ್ರೀಂ ಕೋರ್ಟಿಗೆ ಹೋಗಬೇಕು ಅನ್ನುವಾಗ ನೀರು ಬಿಟ್ಟು ಹೋಗ್ಬಿಡ್ತಾರೆ. ಯಾಕಂದರೆ ಕೋರ್ಟ್ ಮುಂದೆ ಹೇಳಲಿಕ್ಕೆ ದಾಖಲೆ ಬೇಕಲ್ಲ, ಅಲ್ಲಿಯವರೆಗೂ ನೀರು ಉಳಿಸ್ಕೊಂಡಿರ್ತಾರೆ. ಅನಿವಾರ್ಯ, ಆ ಅನಿವಾರ್ಯತೆ ಬರುವವರೆಗೂ, ಕಡ್ಡಾಯ ಕಾನೂನಿನ ಪ್ರಕಾರ ಬರೋವರೆಗೂ ಕಾಯ್ತಾ ಇದ್ದಾರೆ ಪಾಟೀಲ್. ಓಕೆ, ಥ್ಯಾಂಕ್ ಯು ವೀರೇಂದ್ರ ಮಾಹಿತಿ.